ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಮನೆ ಮನೆಗೆ ತೆರಳಿ ನ್ಯಾಯಾಧೀಶರಿಂದಲೂ ಕೊರೋನಾ ಜಾಗೃತಿ. ಮಾರ್ಗಸೂಚಿ ಉಲ್ಲಂಘಿಸಿದ ಹೋಟೆಲ್ಗಳ ಮೇಲೆ ಅಧಿಕಾರಿಗಳ ದಾಳಿ. ವಾರ್ತೆಗಳ ವಿವರ. ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಹೋಟೆಲ್ಗಳ ಮೇಲೆ ಪೊಲೀಸ್ ಪುರಸಭೆ ಅಧಿಕಾರಿಗಳು ದಾಳಿ ನಡೆಸಿ ದಂಡ ವಿಧಿಸಿದ ಘಟನೆ ಗುರುವಾರ ನಡೆಯಿತು. ಏನಿದೆ ಗೈಡ್ಲೈನ್ಸ್ ನಿನ್ನೆ ಸಾಯಂಕಾಲ ನಿಮ್ಗೆ ಎಲ್ಲ ರೆಸ್ಪಾಂಡ್ ಹೇಳಿ ದಿನ ಹೇಳ್ತಾ ನೀವು ಅರ್ಥ ಆಗಲ್ಲ ನಿಮ್ಗೆ ಮುದ್ದೇಬಿಹಾಳ ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಹಾಗೂ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಒಳಗಡೆ ಇರುವ ಕ್ಯಾಂಟೀನ್ನಲ್ಲಿ ಜನರನ್ನು ಕೂರಿಸಿ ವ್ಯಾಪಾರ ಮಾಡಲಾಗುತ್ತಿತ್ತು. ಆದರೆ ರಾಜ್ಯ ಸರ್ಕಾರ ಇಂದಿನಿಂದಲೇ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದು, ಅದನ್ನು ಉಲ್ಲಂಘಿಸಿದ ಅಂಗಡಿಕಾರರನ್ನು ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಕೆಲವು ಅಂಗಡಿಕಾರರಿಗೆ ದಂಡವನ್ನೂ ವಿಧಿಸಿದ ಅಧಿಕಾರಿಗಳು ಸರ್ಕಾರದ ಮಾರ್ಗಸೂಚಿ ಉಲ್ಲಂಘಿಸಿದರೆ ಅಂಗಡಿಯನ್ನು ಬಂದ್ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದರು. ಎಲ್ಲ ಕೋವಿಡ್ ಗೈಡ್ಲೈನ್ಸ್ ಗೊತ್ತದಲ್ಲ, ನಿನ್ನೆ ಅವೇರ್ನೆಸ್ ಮಾಡಿದ್ರೆ ಗೊತ್ತದಲ್ಲ ನಿಮ್ಗೆ. ಮತ್ತೆ ಕುತ್ಕೊಂಡಾಗ ಅವಕಾಶ ಕೊಟ್ಟಿದ್ದವರಿಗೆ ಯಾವಾಗ ಮಾಡ್ಸೋದು ತಲೆ ಬುದ್ಧಿ ಇಲ್ಲ ನಿಮ್ಗೆ. ಏನಾಗ್ತಾ ಇದೆ ಗೊತ್ತಿಲ್ಲ ನಿಮ್ಗೆ. ಏನ್ ದಿನ ಹೇಳ್ಬೇಕ ನಿಮ್ಗೆ? ಬರ್ತಾ ಇದೆ, ಪೇಪರ್ ಬರ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ. ನಿನ್ನೆ ಒಂದು ವಾರದಿಂದ ಅವೇರ್ನೆಸ್ ಮಾಡ್ತಾ ಇದ್ವಿ. ಈ ವೇಳೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಗೋಪಾಲ್ ಕಾಸೆ, ಅಂಗಡಿಕಾರರಿಗೆ ತಲಾ 5,000 ರೂಪಾಯಿಗಳಂತೆ ದಂಡ ಹಾಕಿದ್ದೇವೆ. ದಂಡದ ಹಣ ಪಾವತಿಸದಿದ್ದರೆ ನೇರವಾಗಿ ಕೇಸ್ ಮಾಡುತ್ತೇವೆ ಎಂದು ಹೇಳಿದರಲ್ಲದೆ ಎಲ್ಲ ಅಂಗಡಿಕಾರರ ಸಭೆಯನ್ನು ಏಪ್ರಿಲ್ 23ರಂದು ಕರೆಯಲಾಗಿದೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಪಿಎಸ್ಐ ಎಂಬಿ ಬಿರಾದಾರ್ ಇದ್ದರು. ಕೋವಿಡ್-19 ಮಾರ್ಗಸೂಚಿ ಪಟ್ಟಣದಲ್ಲಿ ಉಲ್ಲಂಘನೆಯಾಗುತ್ತಿದ್ದರೂ ಪುರಸಭೆಗೆ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ದಂಡ ಹಾಕುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬಟ್ಟೆ, ಹೋಟೆಲ್ ಇನ್ನಿತರ ಪ್ರಮುಖ ಅಂಗಡಿಗಳಲ್ಲಿ ಜನಜಂಗುಳಿ ತುಂಬಿಕೊಂಡಿದ್ದರೂ ಸ್ಥಳದಲ್ಲಿಯೇ ಕ್ರಮಕ್ಕೆ ಮುಂದಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ದಂಡ ವಿಧಿಸಿ ಅದೆಷ್ಟು ದಂಡ ಹಾಕಲಾಗಿದೆಯೋ ಅಧಿಕೃತ ರಶೀದಿ ನೀಡಿ ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ಬಹಿರಂಗಪಡಿಸದೇ ಇರುವುದೇತಕ್ಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಮನೆ ಮನೆಗೆ ತೆರಳಿ ನ್ಯಾಯಾಧೀಶರಿಂದ ಜಾಗೃತಿ. ಪಟ್ಟಣದ ಮಾರುತಿ ನಗರದಲ್ಲಿ ನ್ಯಾಯಾಧೀಶರು ಮನೆ ಮನೆಗಳಿಗೆ ತೆರಳಿ ಕೊರೋನಾ ಜಾಗೃತಿ ಮೂಡಿಸಿದರು. ಮಾಸ್ಕ್ ಹಾಕದೇ ಇರುವವರಿಗೆ ಖಡಕ್ ವಾರ್ನಿಂಗ್ ನೀಡಿ ಸಾಂಕ್ರಾಮಿಕ ರೋಗದ ಭೀತಿಯಿಂದ ದೂರವಾಗಲು ತಿಳಿವಳಿಕೆ ಹೇಳಿದರು. ಈ ವೇಳೆ ಮುಖ್ಯಾಧಿಕಾರಿ ಗೋಪಾಲ್ ಕಾಸೆ, ಪಿಎಸ್ಐ ಎಂಬಿ ಬಿರಾದಾರ್, ಡಾಕ್ಟರ್ ಸತೀಶ್ ತಿವಾರಿ, ಅನಸೂಯ ತೇರ್ದಾಳ್, ಮಹಾಂತೇಶ್ ಕಟ್ಟಿಮನಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.